ಸರ್ ಸುಜಯರ್ ಸುಜಯ್ ಸರ್ ತಮಿಳ್ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಮಾಡ್ಕೊಂಡು ಅಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬಂದಿದ್ರು ಅಂತ ಹೇಳಿದ್ರಿ. ನೇಟಿವಿಟಿಗಲ್ಲ, ನೇಟಿವಿಟಿ ಬರಲ್ಲ ಸರ್. ಐ ಆಮ್ ಜಸ್ಟ್ ಟಾಕಿಂಗ್ ಆ ಲ್ಯಾಂಗ್ವೇಜಿಗೆ, ಆ ಊರುಗಳು, ಅಲ್ಲಿ ಕೆಲವು ನಡೆಯೋ ದಿನನಿತ್ಯ ಇರ್ತಾವಲ್ಲ ಕೆಲವು, ಅದನ್ನ ಇಟ್ಕೊಂಡು ಮಾಡ್ಕೊಂಡ್ ಬಂದಿದ್ರು. ವಿ ಜಸ್ಟ್ ಬ್ರಾಟ್ ಇಟ್ ಡೌನ್ ಹಿಯರ್. ದಟ್ಸ್ ಆಲ್. ಸರ್, ಸೊ ಕನ್ನಡೀಕರಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಪ್ಲಸ್ ಅಗೇನ್ ಈಗ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆ ಥರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ ಅಂತ? Sir, no sir, I think we don't look at it as a universal content, sir. We just look at it as a content. ಈಗ ನೀವು ಎಂತೆಂಥ ಸಿನಿಮಾ ನಮ್ಮದು, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ಗೆಳೆಯನೇ ಮಾಡಿದಂಥ ಒಂದು ಸಿನಿಮಾ ಕಾಂತಾರ ಸರ್. ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್? ಅದು ಇಟ್ ಈಸ್ ಅ ಕಂಟೆಂಟ್, ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತೊಗೊಂಡೋದ್ರು. ಕರೆಕ್ಟ್, ಇಟ್ ಈಸ್ ದೇರ್ ಲೈಕ್ ದಟ್. ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರಾಗಿದೆ, ಮಾಡುತ್ತೆ, ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಎಫರ್ಟ್. ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತೊಂದು ಎಫರ್ಟ್ ಅಲ್ಲ ಸರ್. ಇಟ್ ಈಸ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ ಸೆಲ್ಫ್ ಹಸ್ ಗಿಫ್ಟೆಡ್ ಅಸ್. ಸೊ ವಿ ಮೇಕ್ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು, ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಇಸ್ಂಟ್ ಇಟ್? ದಟ್ಸ್ ಆಲ್ ಇಟ್ ಇಸ್. ಸುದೀಪ್ ಸರ್, ಮ್ಯಾಕ್ಸ್ ಆ ಟೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ, ಯಾರದು, ಏನ್ ಹೇಳಕ್ ಹೊರಟಿದೆ ಅಂತ? ಏನ್ ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ, ಏನ್ ಹೇಳುತ್ತೆ ನೋಡೋಣ ಅಂತ ಮುಡ್ತೀರ ಅವಿಗೆ? ಕರೆಂಟ್ ಅಷ್ಟೇ, ಅದೊಂದು ಹೈ ವೋಲ್ಟೇಜ್. ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆ ಆ ಸ್ಕಲ್ ಇರುತ್ತೆ, ಯಾರು ಮುಟ್ಟೋಳಕ್ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಇಸ್ ಡೇಂಜರಸ್. ಸಿಂಪಲ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನ್ ಹೇಳುತ್ತೆ ಅಂತ ಕೇಳೋಕೆ ಹೋಗ್ಬೇಡ. ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದ್ರಿ. ಇಮ್ಯಾಜಿನ್ ಒಂದು ರೂಮಲ್ಲಿ ಹೋಗೋ ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿ ಏನಾಗಬೇಕು? ಸುದೀಪ್ ಸರ್. ಸುನಿಲ್. ಹಾಯ್ ಸುನಿಲ್. ಹಾಯ್ ಸರ್. ನಿಮ್ ಹಿಂದೆ ನಂಗೆ ಶಾರದಾ ಕಾಣ್ತಾ ಇದೆ ಅಮ್ಮ. ಶಾರದೆ ಕಾಣ್ತಾ ಇದೆ ನಿಮ್ಮ ಹಿಂದೆ. ಹೇಳಿ ಸರ್, ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದ ಸೀನ್ ಯಾವುದು? ಮತ್ತು ನೀವು ಸಿನಿಮಾ ನೋಡಿರ್ತೀರ, ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು? ಐ ಡೋಂಟ್ ನೋ ಸರ್. ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ. ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದು ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮಿ ದ್ಯಾಟ್ ವೇ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ. ಅದು ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ. ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ. ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ? ಇದೆ, ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಅಗೇನ್ ಫ್ಲೋಲೇ ಬರುತ್ತೆ. ಅದು ಯಾವುದೂ ಹೊರಗಡೆ ಹೋಗಿ ಬರಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್, ನನಗೆ ತುಂಬ ಖುಷಿ ಕೊಡ್ತದೆ ಈ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡಿಂದ. ಆ್ಯಂಡ್ ಎಲ್ಲದೂ ಟಾಪಿಕ್ ಒಳಗಿದ್ದೀವಿ. ಪ್ರತಿ ಕ್ಯಾರೆಕ್ಟರ್ ಹೇಳಿದ್ನಲ್ಲ, ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅದು. ಐ ಥಿಂಕ್ ದಟ್ಸ್ ವಾಟ್ ಇಸ್ ಪ್ರಾಬಬ್ಲಿ ನೀವು ಕೇಳೋಕೆ, ದಟ್ ಇಸ್ ವಾಟ್ ಐ ಲೈಕ್ ಟು ದ ಫಿಲ್ಮ್. ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾರು ಇತ್ತಾ? ಗೊತ್ತಾಗಿಲ್ಲ. ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನ್ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾದ್ರು ಇತ್ತಾ? ಯಾವ್ದಾರು ಇದೆಯಾ ಅಂತನಾ? ಇಲ್ವಲ್ಲ. ನಾನು ಯಾರೊಟ್ಟಿಗೆ ಕಂಫರ್ಟೇಬಲ್ ಇರೋಲ್ಲ ಅವರೊಟ್ಟಿಗೆ ಇರೋಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ, ನಿಮ್ಮ ಪಾತ್ರಗಳನ್ನಾಗಲಿ, ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ, ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಪ್ರಶ್ನೆ ಏನಂತಂದರೆ, ಸಮಾಜದಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನು ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಾಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನುವಂಥದ್ದು ಸರ್?
ಸರ್ ಆ್ಯಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟ್ರಿಗೆ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರು ತಲೆಯಲ್ಲಿ ಹಿಡ್ಕೊಂಡು ಇದೆಲ್ಲ ಇನ್ಸ್ಪೈರ್ ಆಗುತ್ತೆ ಅಂದ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು ಸಿನಿಮಾವನ್ನು ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸ್ನಲ್ ಲೈಫಲ್ಲೇ ಆ ಥರ ಇಲ್ಲ. ಸಿನಿಮಾ ಯಾಕೆ ಮಾಡಲಿ ನಾನು? ದಾದಾ, ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳೋದಾದ್ರೆ ತುಂಬ ಎಫರ್ಟ್ ಹಾಕಿ ಬಾಡಿನ ತುಂಬ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಅದು ಯಾಕೆ ಅಂತ ತಿಳ್ಕೊಬೋದಾ ಅಂತ? ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಆಗ್ತಿದ್ವಿ. ಸುಮ್ಮನೆ ಯೋಚನೆ ಮಾಡಿ, ಹೊಟ್ಟೆ ಗಿಟ್ಟೆ ಬಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಂಗಿರೋದು ಸ್ಲೋ ಮೋಷನ್ ಶಾರ್ಟ್ ಹೊಟ್ಟೆ ಬಿಡ್ತೀನಿ. ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು ನಾಟ್ ಫಾರ್ ದ ಫಿಲ್ಮ್ಸ್. ಐ ಥಿಂಕ್ ಪೈಲ್ವಾನ್ ಇಸ್ ದ ಓನ್ಲಿ ಫಿಲ್ಮ್ ನಾನು ಫಿಸಿಕಲಿ ಫಿಟ್ ಆಗಬೇಕಾಗಿದ್ದು. ಆಮೇಲೆ ವಿಕ್ರಾಂತ್ ರೋಣ ಹಿಂದೆ ಬಿಕ್ಕಿದೆಯಲ್ಲ ಬಂದು ಇಟ್ ಇಸ್ ಜಸ್ಟ್ ಪ್ರಾಬಬಲ್. ನನಗೆ ಇವಾಗ ನಿಮ್ಮ ಮುಂದೆ ಕೂತಿದ್ದಾರೆ, ಪ್ರದೀಪ್ ಇದ್ದಾರೆ ಇಲ್ಲಿ, ನನ್ನ ಅಕ್ಕಪಕ್ಕ ಕೆಲವು ಸ್ನೇಹಿತರು, ನನ್ನ ಸಹೋದರ, ಎಲ್ಲ ನನ್ನ ಬ್ರದರ್ಸ್ ಇವರು, ಅವರು ತುಂಬ ವರ್ಕೌಟ್ ಮಾಡ್ತಾರೆ. ಎಲ್ಲ ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಮಾಡ್ತಾ ಇರ್ತಾರೆ ಸರ್. ಇಟ್ ಇನ್ಸ್ಪೈರ್ಸ್ ಮೀ ಆಲ್ಸೋ ಟು ಸ್ಟೇ ಫಿಟ್. ಆ್ಯಂಡ್ ಐ ಥಿಂಕ್ ವೈ ಶುಡ್ ಯು ನೆಗೋಷಿಯೇಟ್? ಯು ಹ್ಯಾವ್ ಟು ಸ್ಟೇ ಫಿಟ್. ನನಗೆ ಪರ್ಸ್ನಲಿ ಅದು ಪೈಲ್ವಾನ್ ಆದಮೇಲೆ ಒಂಥರ ಆಗಿಬಿಟ್ಟಿದೆ ಅದು. ನನಗೆ ಐ ಕಾಂಟ್ ಇವಾಗ ನಾವು ತಿನ್ನೋದಾಗಲಿ ಇನ್ನೋದಾಗಲಿ ಮಾಡೋದಾಗಲಿ ಇರೋ ಲೈಫ್ ಸ್ಟೈಲ್ ಆಗಲಿ ಇಟ್ಸ್ ತುಂಬ ಚೇಂಜಸ್ ಬರುತ್ತೆ. ಅದು ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ಆ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತಲ್ಲ, ಬೇರೆಯವ್ರಿಗೆ ಬಿಡಿ. ಐ ಥಿಂಕ್ ನನಗೆ ಅದು ಆಲ್ವೇಸ್ ಇನ್ಸ್ಪೈರ್ಸ್. ನನಗೆ ಆಲ್ವೇಸ್ ಐ ವಾಂಟೆಡ್ ಟು ಬಿ ಎ ವೆರಿ ಕಾನ್ಫಿಡೆಂಟ್ ಆ್ಯಕ್ಟರ್. ಅಂದರೆ ಏನೇ ಬಟ್ಟೆ ಕೊಟ್ಟರು ಐ ಶುಡ್ ಲುಕ್ ಗುಡ್ ಅನ್ನೋದೊಂದಿತ್ತು ನನಗೆ. ಸೊ ಐ ಥಿಂಕ್ ದ ಓನ್ಲಿ ವೇ ಇಸ್ ಟು ಬಿ ಡಿಸಿಪ್ಲಿನ್ಡ್. ಮಾಡಿದೆ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಸರ್ ನಮಸ್ಕಾರ. ಆಯ್ತು ಸರ್ ಮೈಕ್ ಹತ್ರ ಇಟ್ಕೊಳ್ಳಿ. ಸರ್ ವೀರೇಶ್ ಶಿವಾನಂದ್ ನಂಬಿ ಅಂತ ಫ್ರಮ್ ವಿಸ್ತಾರ ಟಿ ವಿ ಕಡೆಯಿಂದ. ಸರ್ ಆ್ಯಸ್ ಎ ನಾನೊಬ್ಬ ಆ್ಯಂಕರ್ ಆಗಿ ನಮ್ಮ ರಿಪೋರ್ಟರ್ಸ್ ಕೇಳೋದಕ್ಕೂ ನಾವು ಕೇಳೋದಕ್ಕೂ ತುಂಬ ಅಂತ ಅವರು ತುಂಬ ಡೆಪ್ತಾಗಿ ಕೇಳ್ತಾರೆ. ಅಂದರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ್ಯಸ್ ಎ ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿಯೇ ಬೇರೆ. ಸುಮಾರು ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ, ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ದಾರೆ ಸೆಟ್ಟಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧುರವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸನ್ನು ತೋರಿಸಿದಾಗ ನೀವಂತೂ ಚೆಕ್